ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಯಾರಿಗೆ ಗೆಲುವು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ನಾಯಕರುಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಎಲ್ಲರಿಂದಲೂ ಕೂಡ ಒಂದೇ ಮಾತು, ಒಂದೇ ರೀತಿಯ ರಿಯಾಕ್ಷನ್. ಗೆಲ್ಲಬಹುದು ಇಲ್ವಾ, ಏನು ಬೇಕಾದರೂ ಆಗಬಹುದು ಎಂಬಂತಹ ದಾಳ. ಚನ್ನಪಟ್ಟಣದ ವಿಚಾರದಲ್ಲಿ ಕೈ ನಾಯಕರದ್ದು ಒಂದೇ ಕಾರ್ಡ್ ಪ್ಲೇ ಆಗ್ತಾ ಇದೆ. ಚುನಾವಣೆ ಮುಗಿದ ಮೇಲೂ ಕೂಡ ಈ ನಡೆ ಮಾತುಕತೆಗೆ ಕಾರಣ ಏನು? ಯೋಗೇಶ್ವರ್ ಮಾತ್ರ ಅಲ್ಲ, ಉಳಿದ ನಾಯಕರದ್ದು ಕೂಡ ಅದೇ ಮಾತಾಗಿದೆ. ಎಲ್ಲರಿಂದಲೂ ಒಂದೇ ಮಾತು ಬರ್ತಾ ಇದೆ ಅಂದ್ರೆ ಅದರ ಹಿಂದೆ ಬೇರೆಯದ್ದೇ ರೀತಿಯ ಒಂದು ಪ್ಲಾನ್ ಇದೆಯಾ, ಸಂದೇಶ ಇದೆಯಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಸಿಪಿ ಯೋಗೇಶ್ವರ್ ಅವರು ಈ ರೀತಿ ಮಾತನಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ. 2018ರ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಅಪಸ್ವರವನ್ನು ಎತ್ತಿದ್ರು. ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ. ಏನಿರಬಹುದು ಸಂದೇಶ ಅನ್ನುವಂತಹ ಕುತೂಹಲ. ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದೇ ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಲ್ಲ ನಿಮಗೆಲ್ಲ, ನಮಗೂ ಅದೇ ಅಭಿಪ್ರಾಯ ಇದೆ. ಸ್ವಲ್ಪ ಉಲ್ಟಾ ಆಗ್ತಕ್ಕಂಥ ವಾತಾವರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದೇ ನಮ್ಮ ಜಮೀರಣ್ಣನ ಕೇಸು. ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯಕರು, ಯುವಕರು, ಹೆಣ್ಣುಮಕ್ಕಳು ತಾವೆಲ್ಲರೂ ಕೂಡ ಒಬ್ಬ ಯುವಕನಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ನಿಮ್ ಜೊತೆಯಲ್ಲಿ ನಾನು ಶಾಶ್ವತವಾಗಿರ್ತೇನೆ. ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂಥ ತಾವೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಹೇಗಿದೆ ಸರ್? ಜನತೆಯ ಆಶೀರ್ವಾದ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ವರ್ ಅವರು ನಿನ್ನೆ ಮಾತು ಒಪ್ಕೊಂಡಿರೋ ರೀತಿ ಕಾಣ್ತಾ ಇದೆ. ನಾನು ಅದ್ರ ಬಗ್ಗೆ ಅವರೇನೋ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಡ. 23ವರೆಗೂ ಕಾದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಚನ್ನಪಟ್ಟಣದ ರಿಸಲ್ಟ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಹೇಳಿ ಕೇಳಿ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. 5 ವರ್ಷವೂ ಈ ಬಾರಿ ಪೂರ್ತಿ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರಬೇಕು ಅನ್ನುವಂತಹ ವಾದವನ್ನು ಹಲವು ದಿನಗಳಿಂದಲೂ ಕೂಡ ಮಂಡಿಸ್ಕೊಂಡು ಬರ್ತಿದ್ದಾರೆ. ಈ ಬೆನ್ನಲ್ಲೇ ಸಿಪಿ ಯೋಗೇಶ್ವರ್ ಅವರು, ಬಾಲಕೃಷ್ಣ ಅವರು ಪರೋಕ್ಷವಾಗಿ ಅವರ ನಡೆಯ ವಿರುದ್ಧ ಮುಗಿಬೀಳ್ತಾ ಇರೋದನ್ನ ನೋಡಿದ್ರೆ ಯಾವುದೋ ಒಂದು ಮೆಸೇಜ್ ಪಾಸ್ ಆದಂಗೆ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಒಂದು ಸ್ಪಷ್ಟ ಪ್ರೇಮ್ ಇಡೀ ಬೆಳವಣಿಗೆಯಲ್ಲಿ, ಅಂದರೆ ಚನ್ನಪಟ್ಟಣ ಚುನಾವಣೆಯ ನಂತರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಮಾತನಾಡ್ತಿರುವಂಥ ರೀತಿ ಸಹಜವಾಗಿ ಬೇರೆ ಬೇರೆ ರೀತಿಯ ಅದು ವಿಮರ್ಶೆಗೆ ಒಳಗಾಗ್ತಾ ಇದೆ. ವಿಶೇಷವಾಗಿ ಯೋಗೇಶ್ವರ್ ಅವರು ಚುನಾವಣೆ ಮುಗಿದ ಮರುದಿನ ಆಡಿದಂಥ ಮಾತು, ಅವರು ಭಯ ಬಿದ್ರಾ ಅಥವಾ ಸೋಲಿನ ಭೀತಿ ಇದೆಯಾ, ಈ ರೀತಿಯ ಚರ್ಚೆ ವಿಮರ್ಶೆಗಳಿಗೆ ಕಾರಣ ಆಗಿತ್ತು. ಆದರೆ ಬೇರೆ ನಾಯಕರುಗಳು ಕೂಡ ಅದೇ ದಾಟಿಯಲ್ಲಿ ಮಾತನಾಡ್ತಿದ್ದಾರೆ. ಆದರೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಾರೆ. ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲದೇ ಇದ್ರೂ ಕೂಡ ಇಲ್ಲೊಂದು ಕಡೆ ಯಾವುದೇ ಹುಡುಗರು ಬೆಟ್ಟಿಂಗು ಈ ರೀತಿ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೆ ಹೇಳಿರ್ಬೋದು ಅನ್ನುವಂಥದ್ದು. ಹೀಗೆ ಸೂಕ್ಷ್ಮವಾದಂಥ ಬೇರೆ ಬೇರೆ ವಿಚಾರಗಳಿರ್ಬೋದು, ಅಥವಾ ಫಲಿತಾಂಶದವರೆಗೆ ಅದೇ ರೀತಿಯ ಒಂದು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಕೊಂಡು ಹೋಗೋಣ, ನಾವು ಗೆದ್ದು ಬಿಟ್ವಿ ಅಂತನೋ ಅಥವಾ ಗೆಲ್ತೀವಿ ಅನ್ನುವ ಮಾತುಗಳಿಗಿಂತ ಹೀಗೆ ಯಥಾವತ್ತಾದ ಸ್ಥಿತಿ ಮುಂದುವರಿಲಿ, ಫಲಿತಾಂಶದ ನಂತರ ಹೇಗಿದ್ರು ಫಲಿತಾಂಶ ಬಂದ ಮೇಲೆ ಏನು ಪ್ರತಿಕ್ರಿಯಿಸ್ಬೋದು ಅನ್ನುವಂಥ ಲೆಕ್ಕಾಚಾರನೋ, ಹೀಗೆ ಬೇರೆ ಬೇರೆ ಆದ ಲೆಕ್ಕಾಚಾರದಲ್ಲಿ ಈ ಒಂದು ಮಾತಿಗೆ ಕಟ್ಟುಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತು ಯೋಗೇಶ್ವರ್ ಹಾಕೊಟ್ಟಂಥ ಹಾದಿಯಲ್ಲಿ ಬೇರೆ ನಾಯಕರುಗಳು ಕೂಡ ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅಂದುಕೊಂಡಷ್ಟು ಸುಲಭಕ್ಕೆ ಅಂದಾಜಿಸಬಹುದಾದಂಥ ಮಾತುಗಳಲ್ಲ. ಆದರೆ ಬೇರೆ ಏನೋ ಲೆಕ್ಕಾಚಾರ ಇಟ್ಕೊಂಡೇ ಮಾತುಗಳನ್ನಾಡ್ತಾ ಇದ್ದಾರೆ. ಅದು ಏನು ಅನ್ನುವಂಥದ್ದು ಸಹಜವಾದ ಕುತೂಹಲ ಕೂಡ ಹೌದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.